ಎಲ್ರಿಗೂ ನಮಸ್ಕಾರಗಳು. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತಗಳು. ಗೈಸ್, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ದೇವ್ರ ಕೂರ್ಸಲ್ಲ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಡ್ಲಕ್ಕಿ ಕೊಟ್ಟು ಬರೋದು. ಸೊ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಅವತ್ತು ಏನೇನಾಯ್ತು ಅಂತ ಚಿಕ್ಕದಾಗೆ ವಿಡಿಯೋ ಇರುತ್ತೆ, ನೋಡ್ಕೊಂಬಂದ್ಬಿಡಿ. ಗೈಸ್, ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಗೈಸ್, ಇದು ಹಬ್ಬದ ದಿನ ಏನಂತ ನಮ್ಮ ಹುಡುಗರು ಸ್ನಾನ ಮಾಡ್ತಾರೋ ಇಲ್ವೋ, ಆದ್ರೆ ಅವ್ರ ಗಾಡಿಗಳು ಮಾತ್ರ ನೀಟಾಗಿ ತೊಳಿತಾವ್ರೆ. ತಮ್ಮ ಆಗ್ಲೇ ಗಾಡಿಗೊಂದು ತೊಳಿತಾವನೆ. ಈಗ ನಾನು ಹೋಗಿ ರೆಡಿ ಆಗಬೇಕು ಇವತ್ತು, ಯಾಕಂದರೆ ನಾವು ಮನೇಲಿ ಕೂರ್ಸಲ್ವಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಒಂದು ಗಾಡಿ ತೊಳಿತಾವನೆ, ಇನ್ನೊಂದು ಗಾಡಿ ಇಲ್ಲೇ ಇದೆ, ಇದನ್ನು ಇವಾಗ ತೊಳಿತಾನೆ. ಅದು ಯಾವುದರಿಂದ ಅಂದರೆ ಕ್ಲೀನಿಂಗ್ ಪ್ಲೇಸ್. ಪ್ಲೀಸ್, ನಾವು ರೆಡಿ ಆಗಿದ್ದಾಯಿತು. ಈಗ ಅಮ್ಮನೂ ರೆಡಿ ಆಗಿದ್ದಾಯಿತು. ಬ್ರೇಕ್ಫಾಸ್ಟ್ ಏನೂ ಮಾಡಿಲ್ಲ, ಪೂಜೆ ಆಗಿದೆ. ಈಗ ಸೀದಾ ದೇವಸ್ಥಾನದ ಹತ್ರ ಹೋಗೋಣ, ಬನ್ನಿ. ನೆಕ್ಸ್ಟ್ ಪ್ರಸಾದ ಬಂದ್ಬಿಟ್ಟು ಒಬ್ಬಟ್ಟು, ಪುಳಿಯೋಗರೆ, ಹೆಸರು ಬೇಳೆ ಕೊಟ್ಟಿದ್ದಾರೆ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ಯಾಕಂದರೆ ಅಲ್ಲಿ ನೋಡಿರಿ ಮೈಕ್ ಹಾಕಿದ್ದಾರೆ, ಏನು ಕೇಳಿಸಲ್ಲ. ಬೆಳಗ್ಗೆ ಟಿಫನ್ ಬೇರೆ ಮಾಡಿರಲಿಲ್ವಲ್ಲ, ಅವು ತುಂಬ ಹೊಟ್ಟೆ ಸಿಕ್ತಿತ್ತು, ಅದಕ್ಕೆ ಪ್ರಸಾದ ತಿಂತಾ ಇದ್ದೀನಿ ಗೈಸ್. ಇವಾಗ ಮನೆಗೆ ಬಂದ್ವಿ, 3:15. ಅಲ್ಲಿ ಜಾಸ್ತಿ ವಿಡಿಯೋನೂ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲಿ ಇದನ್ನ ಹಾಕಿದ್ರು, ಸ್ಪೀಕರ್ ಹಾಕಿದ್ರು, ಸೌಂಡ್ ಬೇರೆ ಜಾಸ್ತಿ, ಸಾಂಗ್ಗಳು ಕಾಪಿ ರೈಟ್ ಬರುತ್ತೆ, ಮತ್ತು ನಾನು ಮಾತಾಡೋದು ಕೇಳಿಸಲ್ಲ ಅಂದ್ಬಿಟ್ಟು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ಸೀದಾ ಮನೆಗೆ ಬಂದಿದ್ದೀವಿ. ಸ್ವಲ್ಪ ಗಾಡಿ ಓಡಿಸಿದ್ನಲ್ಲ, ಸ್ವಲ್ಪ ಇಲ್ಲೆಲ್ಲ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ. ಮಳೆ ನೋಡಿ ಗೈಸ್, ಯಪ್ಪ ಸರಿಯಾಗಿ ಹೊಡಿತಾ ಇತ್ತು ಮಳೆ. ನೋಡ್ಕೊಂಬಂದ್ರ. ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ, ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ. ಈಗ ಬ್ರೇಕ್ಫಾಸ್ಟ್ ಮಾಡೋಣ. ಅಮ್ಮ ಏನೇನು ಮಾಡಿದ್ದಾರೆ ಅಂದರೆ, ಪೂರಿ ಮಾಡಿದ್ದಾರೆ, ಚಪಾತಿ ಮಾಡಿದ್ದಾರೆ. ತಿಂದ್ಬಿಟ್ಟು ನಿಮಗೆ ಸಿಗ್ತೀನಿ. ಗೈಸ್, ಇವತ್ತೇನು ಅಂದರೆ ಯಾವ ರೇಂಜಿಗೆ ಮಳೆ ಬೀಳ್ತೈತೆ ಅಂದರೆ, ಇವಾಗ ಕಮ್ಮಿ ಆಗೈತೆ ನೋಡ್ರಿ. ಇವತ್ತೇನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಒಳ್ಳೆ ನಿದ್ದೆ ಮಾಡಿದೆ. ಈಗ ಬಂದೆ, ನಿಂತೈತನ ಮಳೆ ಅಂತೆಲ್ಲ ಹೋಗೋಣ ಅಂತ. ಅದು ಮತ್ತೆ ಬರ್ತಾನೆ ಐತೆ ಇನ್ನು ಸಣ್ಣದಲ್ಲ. ನೀವು ನಾಯಿಗಳ್ನ ಎದುರಿಸ್ತಾವನೆ. ಬಿತ್ತೇಟು. ಗೈಸ್, ನಮ್ಮ ಅಮ್ಮಗೆ ಇಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಅವ್ರನ್ನ ಬಿಟ್ಟು ಈಗ ಫ್ರೆಂಡನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರ ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಹೋಗ್ಬಿಟ್ಟು ಬರೋಣ ಬನ್ನಿ. ಗಾಡಿ ಎಲ್ಲ ಕೆಸರಾಗೋಯ್ತು. ನನ್ನ ತಮ್ಮೆಲ್ಲ ನೀಟಾಗಿ ತೊಳೆದಿದ್ದ, ಎಲ್ಲ ಕೆಸರು ಮಾಡ್ಕೊಂಡು ಬಂದಿದ್ದೀನಿ. ಒಂದು 2 ಚೊಂಬು ನೀರು ಹಾಕ್ಬಿಟ್ಟು ಒಣಗಿಸ್ಬಿಡೋಣ. ಗೈಸ್, ತುಂಬ ದಿನ ಆದಮೇಲೆ ಚಾರ್ಕೋಲ್ ಪೆನ್ಸಿಲ್ಸ್ ಎತ್ಕೊಂಡಿದ್ದೀನಿ, ಮತ್ತು ಶೀಟ್ಸ್ ಎತ್ಕೊಂಡಿದ್ದೀನಿ. ತುಂಬ ದಿನಗಳಲ್ಲ, ವರ್ಷಗಳೇ ಆಗೋಯ್ತು. ವರ್ಷಗಳಿಂದ ಏನು ಮುಟ್ಟೇ ಇಲ್ಲ ನಾನು ಇವನ್ನ. ಇವಾಗ ಎತ್ಕೊಂಡಿದ್ದೀನಿ, ಏನಾದರೂ ಟ್ರೈ ಮಾಡೋಣ. ಮತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್.